ರ್ಯಾಲಿಯಲ್ಲಿ ನೀವು ಪೈರಸಿ ವಿರುದ್ಧ ಮಾತಾಡಿದ್ರಿ, ಆದರೆ ನಿಮ್ಮ ಇಲ್ಲ ನಾನೇ ಸರ್, ಆ ಪೈರಸಿ ನಿಮ್ಮ ಸಿನಿಮಾ 24 hours ಕೂಡ ಆಗಿರಲಿಲ್ಲ ರಿಲೀಸ್ ಆಗಿ, ಅದ್ರ ಜೊತೆಗೆ 45 ಕೂಡ, 2 ಸಿನಿಮಾದು ಪೈರಸಿಗಳಾಗ್ತಿದೆ. ನಮ್ಮಲ್ಲಿ ಸಾಕಷ್ಟು ಹೀರೋಗಳು ನಿಮ್ಮ ಸಿನಿಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ಮಾಡ್ತೀವಿ. ನಿಮ್ಮ ಫಸ್ಟ್ ಪಾರ್ಟಿ ಬರ್ತೀನಿ ಈಗ. ಪೈರಸಿ ಸಿನಿಮಾ ರಿಲೀಸ್ ಆಗಿ 24 hours ಕೂಡ ಆಗಿಲ್ಲ ಸರ್. ಅದಕ್ಕೆ 24 hours ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದು ನಾನು. 24 hours ಮುಂಚೆನೇ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೆ ಏನಕ್ಕಂದ್ರೆ 48 hours ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೊಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ಮ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದ್ದೀವಿ ನಾವು, ಸುಮ್ಮನೇನಿಲ್ಲ, ನಾವು ಮಾತಾಡಲ್ಲ ಅಷ್ಟೇ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರಬೇಕು, ಕೇಳಿರಬೇಕು, ದೃಢವಾಗಿರ್ಬೋದು. ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ, ಅಲ್ಲಿಂದ ನಮಗೆ ಬರುತ್ತಲ್ವ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಯಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದು ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂಥ, ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗಿಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಒಂದು ಎಲ್ಲರೂ ಥಿಯೇಟ್ರ್ ಮುಂದೆ ನೀವೇ ನೋಡಿದ್ರೆ ಆ ಸಂಭ್ರಮ. ಕರೆಕ್ಟ್. ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ, ಅವ್ರ ಮನೆಯಲ್ಲಿ ನಡೀತಾ ಇರೋ ಮದುವೆ ಅಲ್ಲ, ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನು ಅವ್ರ ಮನೆಯವರು ಅಂದ್ಕೊಂಡಾಗ ಥಿಯೇಟ್ರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ, ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ, ನಾನು ನನ್ನ ಫ್ಯಾನ್ಸ್ನ, ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದರೆ ಇನ್ಯಾರು ಕಾಪಾಡ್ಕೋತಾರೆ ಹೇಳಿ. ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್, ಎಲ್ಲ ಕಡೆನೂ ಒಬ್ಬ ಹೀರೋ ಆಗಿರ್ಬೇಕಾಗತ್ತೆ, ಅಣ್ಣನಾಗಿರ್ಬೇಕಾಗತ್ತೆ. ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗತ್ತೆ. ಹಾಗಂತ ಯಾವುದೋ ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಮಾಡ್ಕೊಂಡು ಹೋಗೋ ವ್ಯಕ್ತಿ ನಾನಲ್ಲ. ಬಟ್ ನೀವೇ ಹೇಳಿದ್ರಿ, ಇವತ್ತು ನಿಮ್ಮ ಬಾಯರೇ ಬಂತು, ಭಾಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳೋಕ್ಕೆ. 24 hours ಆಗಿಲ್ಲ ಅಂದರೆ ಯು ನೋಟಿಸ್ ದಟ್ ಸರ್. ಕರೆಕ್ಟ್. ಅಷ್ಟೇ ಸರ್ ನಾನು ಮಾತಿದ್ದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.